ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ತಿದ್ದಂಗೆ ನಿಮಗೆಲ್ಲ ಅಫ್ಕೋರ್ಸ್ ಒಂದು ಐಡಿಯಾ ಸಿಕ್ಕಿರುತ್ತೆ ಡೆಫಿನೆಟ್ಲಿ. ಆದರೆ ಇವತ್ತಿನ ಬ್ಲಾಗ್ಗೆ ಹೋಗೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಏನು ಅಂತ ನಿಮಗೆಲ್ಲ ಆಲ್ಮೋಸ್ಟ್ ಒಂದು ಐಡಿಯಾ ಸಿಕ್ಕಿದೆ. ಅಫ್ಕೋರ್ಸ್ ಕಡಲೆಕಾಯಿ ಪರ್ಸೆ, ಬಸವನಗುಡಿ ದ ಮೋಸ್ಟ್ ಫೇಮಸ್ ಇನ್ ಕರ್ನಾಟಕ ಕಡಲೆಕಾಯಿ ಪರ್ಸೆ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ 20 ವರ್ಷ ಆಗೋಗಿತ್ತು ನೋಡಿ. ಊರಲ್ಲಿ MSc ಮಾಡೋವಾಗ ಕಡಲೆಕಾಯಿ ಪರ್ಸೆ ನೋಡಿದ್ದು. MSc ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಅದಾದಮೇಲೆ ಮತ್ತೆ ಬಂದೇ ಇಲ್ಲ. ನಮ್ಮತ್ತೆ ನನಗೆ ಯಾವಾಗಲೂ ಕೇಳೋರು ಕಡಲೆಕಾಯಿ ಪರ್ಸೆ ಕರ್ಕೊಂಡೋಗವ ಅಂತೇಳಿ. ಸರಿ ಆಯಿತು ಅಂತೇಳಿ ಇವತ್ತು ಹೊರಟ್ವಿ. ಆ್ಯಕ್ಚುಲಿ ಅವ್ರಿಗೆ ಈ ಜಾತ್ರೆನ ತೋರಿಸ್ಬೇಕು ಅಂತ, ಯಾಕೆಂದ್ರೆ ನಾನು ಈಗ ರೀಸೆಂಟಾಗಿ ಮಲ್ಲೇಶ್ವರಂ ಕಡಲೆಕಾಯಿ ಪರ್ಸೆನ ನೋಡ್ಕೊಂಡು ಬಂದಿದ್ದೆ. ಬಟ್ ಅದಕ್ಕಿಂತಲೂ ಇದು ತುಂಬ ಮೋಸ್ಟ್ ಫೇಮಸ್ ಕಡಲೆಕಾಯಿ ಪರ್ಸೆ ಆಗಿರೋದ್ರಿಂದ ಸರಿ ಅಂತೇಳಿ ನಾವು ಹೊರಟ್ವಿ. ಯಾಕೆ ಆಲ್ಮೋಸ್ಟ್ ಜಾತ್ರೆ ತುಂಬ ಕ್ರೌಡ್ ಇತ್ತು. ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದ್ರು. ಅಲ್ಲಿ ನಿಂತ ಇದ್ದಂಗೆ ಶುರುವಾಯಿತು ನೋಡಪ್ಪ ಜಾತ್ರೆ. ಅಬ್ಬಬ್ಬಬ್ಬ ಎಲ್ಲಿ ನೋಡಿದ್ರೂ ಬಣ್ಣಗಳ ಕಲರವನ್ನೇ ಕಾಣಿಸ್ತಾ ಇದೆ. ಎತ್ತಕ್ಕೆ ತಿರುಗಿದ್ರು ಜನಗಳ ಮಧ್ಯೆ ಉದ್ದಕ್ಕೂ ಸ್ಟಾಲ್ಗಳು, ಹೀಗೆ ವಿಧವಾದಂಥ ವೆರೈಟಿ ಆಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಅಲ್ಲಿ ಮಾರಾಟ ಮಾಡ್ತಾಯಿದ್ರು. ಸರಿ ಅಂತೇಳಿ ನಾವು ಎಲ್ಲ ಕಡೆ ಸುತ್ತಮುತ್ತ ಎಲ್ಲೆಲ್ಲಿ ಏನೇನು ನಮ್ಮ ಕಣ್ಣಿಗೆ ಡಿಫ್ರೆಂಟಾಗಿ ಕಾಣಿಸುತ್ತೋ ವಸ್ತುಗಳು ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ನ ಮಾಡ್ಕೊಂಡು ಹೊರಟ್ವಿ. ಏಕೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ಈಗ ಆಲ್ರೆಡಿ ಸುಮಾರು ಜನ ಜಾತ್ರೆನ ವೀಡಿಯೋಗಳನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಆದರೆ ಪ್ರತಿಯೊಬ್ಬರು ಪರ್ಸ್ಪೆಕ್ಟಿವ್ನಲ್ಲೂ ಅವ್ರದ್ದೇ ಆದಂಥ ಒಂದು ಡಿಫ್ರೆಂಟ್ ಅನಿಸುತ್ತೆ. ಯಾಕೆಂತಂದರೆ ಅವ್ರ ಕಣ್ಣಿಗೆ ಇನ್ನೇನೋ ವಸ್ತುಗಳು ಡಿಫ್ರೆಂಟಾಗಿ ಕಾಣಿಸ್ಬೋದು. ಹಾಗಾಗಿ ನನ್ನ ಕಣ್ಣಿಗೆ ಬಿದ್ದಂಥ ಜಾತ್ರೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತೇಳಿ ನಾನಿವತ್ತು ನಿಮಗೆ ಈ ವಿಡಿಯೋ ಮೂಲಕ ನಾನು ಇವತ್ತು ಅದನ್ನೆಲ್ಲ ನಿಮಗೆ ಒಂದು ದೃಶ್ಯಗಳನ್ನ ನಿಮ್ಗೆ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇವರಂತೂ ಈ ಜಾತ್ರೆನಲ್ಲಿ ಸಿಕ್ಕಾಬಟ್ಟೆ ಹೈಲೈಟೆಡ್ ಪರ್ಸನ್ನು. ಯಾಕೆ ಅಂತಂದರೆ ಈಗ ಆಲ್ರೆಡಿ ಎಷ್ಟೊಂದು ಇವ್ರ ಬಗ್ಗೆ ನೀವು ವೀಡಿಯೋಸ್ಗಳು ರೀಲ್ಸ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದೀರಾ. ಇವರಂತೂ ಇಡೀ ಜಾತ್ರೆನಲ್ಲಿ ಮೋಸ್ಟ್ ಹೈಲೈಟೆಡ್ ಪೀಪಲ್ಸ್ ಇವರು ಬೇಲ್ ಮಾರ್ತಾ ಇದ್ದಿದ್ದು ಚಾಟ್ ಸೆಂಟ್ರ್ ಇಟ್ಕೊಂಡಿದ್ದಾರೆ. ಆ ಚಾಟ್ ಸೆಂಟ್ರಿಗೆ ಇವಾಗ ಟ್ರೆಂಡ್ ಏನು ಸಾಂಗ್ಸ್ಗಳಿದೆ ಅವ್ರದ್ದೇ ಓನ್ ಕ್ರಿಯೇಟಿವಿಟಿನಲ್ಲಿ ಸಾಂಗ್ಸ್ಗಳನ್ನ ಕ್ರಿಯೇಟ್ ಮಾಡಿ ಆಡ್ತಾ ಇದ್ದಿದ್ದಂತೂ ಸಖತ್ತಾಗಿತ್ತು. ಅಲ್ಲಿಂದ ಮುಂದೆ ನನಗೆ ಇದೊಂದು ತುಂಬ ಡಿಫ್ರೆಂಟ್ ಅನಿಸ್ತು. ನಾನು ಏನಪ್ಪ ಇದೇನೋ ಡಿಫ್ರೆಂಟಾಗಿದೆಯಲ್ಲ ಅಂತೇಳಿ ಕೇಳಿದೆ. ಅವರು ಮಡ್ಕ ಸೋಡಾ ಅಂತ ಹೇಳಿದ್ರು. ಸರಿ ಟೇಸ್ಟ್ ಮಾಡೋಣ ಬಂದು ಅಂತೇಳಿ ಹೊರಟ್ವಿ. ಅಲ್ಲಿಂದ ಮುಂದೆ ಬರ್ತಾ ಇದ್ದಂಗೆ ಕಡಲೆಕಾಯಿ ಎಲ್ಲಲ್ಲೇ ಉದ್ದಕ್ಕೂ ಕಡಲೆಕಾಯಿಗಳನ್ನ ಇಟ್ಕೊಂಡು ವೆರೈಟಿ ಕಡಲೆಕಾಯಿನ ಮಾರಾಟಕ್ಕೆ ಹೋಗಬೇಕಾಗಿತ್ತು. ದೊಡ್ಡ ಬಸವಣ್ಣ ಮತ್ತು ದೊಡ್ಡ ಗಣೇಶನ ದರ್ಶನ ಮಾಡಬೇಕಾಗಿತ್ತು. ಹಂಗಾಗಿ ದರ್ಶನ ಮಾಡಿಕೊಂಡು ಆಮೇಲೆ ಬರ್ತಾ ಬೇಕಿದ್ರೆ ಕಡಲೆಕಾಯಿ ಎಲ್ಲ ತೊಗೊಳ್ಳೋಣ ಅಂತೇಳಿ ಹೊರಟ್ವಿ. ಅಯ್ಯೋ ಯಪ್ಪ, ಅಲ್ಲಿಂದ ಮುಂದೆ ಬರ್ತೀವಿ, ಎಲ್ಲಿ ನೋಡಿದ್ರು ಯಪ್ಪ ಜನ ಕ್ಯೂ ಇದೆ, ರಶ್ ಇದೆ. ಹೆಂಗಪ್ಪ ಈ ರಶ್ ಒಳಗಡೆ ಹೋಗೋದು ಅಂತ ಯೋಚನೆ ಶುರುವಾಗೋಯ್ತು ನನಗೆ. ನಮ್ಮತ್ತೆ ಬೇರೆ ಸ್ವಲ್ಪ ವಯಸ್ಸಾಗಿದೆ. ಯಪ್ಪ ಈ ರಶಲ್ಲಿ ಹೆಂಗಪ್ಪ ಇವ್ರನ್ನ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲೇನಿಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಸಾಕು ಜನಗಳು ನಾವೇನು ನಡೆಯೋದೇ ಬೇಡ, ರೋಡು ಬೇಡ, ಸುಮ್ಮನೆ ತಳ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿ ಕ್ರೌಡ್ ಇತ್ತು. ಸರಿ ಅಂತೇಳಿ ನಿಧಾನಕ್ಕೆ ಹುಷಾರಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಅದ್ರ ಮಧ್ಯದಲ್ಲಿ ಅಲ್ಲೇ ಪಕ್ಕದಲ್ಲಿ ಪ್ರತಿ ಕಾರ್ನರಲ್ಲೂ ಎರಡೂ ಕಡೆ ಬದಿನಲ್ಲಿ ಈ ರೀತಿ ಕಡಲೆಕಾಯಿಗಳನ್ನ ಇಟ್ಕೊಂಡು ಅಲ್ಲೇ ಮಾರ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಹೊರಟ್ವಿ. ಅಲ್ಲಿ ಮುಂದೆ ಬಂದ್ವಿ. ಸ್ಲಿಪ್ಪರ್ ಬಿಡೋದಕ್ಕೆ ಸ್ಲಿಪ್ಪರ್ ಸ್ಟ್ಯಾಂಡೇ ಸಿಕ್ಕಾಬಟ್ಟೆ ಕ್ಯೂ ಇದೆ. ಸರಿ ಅಂತೇಳಿ ಅಲ್ಲಿ ಸ್ಲಿಪ್ಪರ್ ಬಿಟ್ಟು ಮುಂದೆ ಬಂದ್ವಿ. ನಾವು ಆ್ಯಕ್ಚುಲಿ ಟೆಂಪಲ್ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ, ಕ್ಯೂ ಇರುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಟೆಂಪಲ್ ನಮಗೇನು ಅಷ್ಟೊಂದೇನು ರಶ್ ಅನಿಸ್ಲಿಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ವರ್ಕಿಂಗೇ ಇರೋದ್ರಿಂದ, ಎಲ್ಲ ಈವ್ನಿಂಗ್ ಟೈಮೇ ಜಾತ್ರೆಗೆ ಬಂದಿರೋದ್ರಿಂದ ಕ್ರೌಡ್ ಅಂತೂ ಸಿಕ್ಕಾಬಟ್ಟೆ ಆಯಿತು. ಸರಿ ಅಂತೇಳಿ ಹಂಗೆ ಮುಂದೆ ಬಂದ್ವಿ. ಅಲ್ಲಿ ಪೊಲೀಸವರು ಮೇಡಮ್ ಮೊಬೈಲು ಯೂಸ್ ಮಾಡಬೇಡಿ, ಆಫ್ ಮಾಡಿ ಅಂತೇಳಿ ಸ್ಟಾಪ್ ಮಾಡಿಸಿದ್ರು. ಸರಿ ಆಯಿತು ಬಿಡಿ, ನಾವು ಮೊಬೈಲ್ ಯೂಸ್ ಮಾಡಲ್ಲ ಅಂತೇಳಿ ಅಲ್ಲಿಂದ ಮುಂದೆ ಬಂದು ಮೊದಲು ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಗಣೇಶನ ದರ್ಶನ ಆಗಿದ್ದು. ಅದಂತೂ ಭಾಳ ಸಿಕ್ಕಾಬಟ್ಟೆ ಖುಷಿಯಾಯಿತು. ಗಣೇಶನಿಗೆ ಬೆಣ್ಣೆ ಅಲಂಕಾರ ಮಾಡಿದರು. ದೊಡ್ಡ ಗಣೇಶನ ದರ್ಶನ ಮಾಡಿಕೊಂಡು ಅಲ್ಲಿಂದ ಆಚೆ ಬಂದ್ವಿ. ಅಲ್ಲಿ ವಾಲ್ಮೀಕಿ ಮಹರ್ಷಿ ಅವ್ರದ್ದು ಮಠ ಇದೆ. ಸರಿ ಅಂತೇಳಿ ಅಲ್ಲಿ ವಾಲ್ಮೀಕಿಯವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಬಂದ್ವಿ. ಅಲ್ಲೇ ದೇವಸ್ಥಾನ ಬದಿನಲ್ಲಿ ಒಂದು ದೊಡ್ಡ ಪಾರ್ಕ್ ಇದೆ. ಆ ಪಾರ್ಕ್ ಹತ್ರ ಇವರೊಬ್ಬರು ಈ ರೀತಿ ಹಣೆಗೆ ಇದು ತಿಲಕನ ಇಡ್ತಾಯಿದ್ರು. ಸರಿ ಅಂತೇಳಿ ಆ ತಿಲಕನ ಇಡ್ಸ್ಕೊಂಡ್ವಿ. ಅದಂತೂ ಒಂಥರ ವೈಬ್ಸ್ ತುಂಬ ಚೆನ್ನಾಗಿ ಅನಿಸ್ತು.
ಸರಿ ಅಂತೇಳಿ ಅಲ್ಲಿಂದ ಮುಂದೆ ಎಲ್ಲರೂ ತಿಲಕ ಇಡ್ಸ್ಕೊಂಡು ಬರ್ತಾಯಿದ್ವಿ. ಈ ಸಲ ನನಗೆ ಇನ್ನೊಂದು ಇದು ನಾನು ಅಬ್ಸರ್ವ್ ಮಾಡಿದ್ದು, ಈ ಥರ ನಮಗೆ ಬೇಲ್ಪುರಿ ಇದು ಮತ್ತು ಚುರುಮುರಿ ಇದು ಎಲ್ಲ ಇರುತ್ತಲ್ಲ, ಈ ಥರದ್ದು ಸ್ಟಾಲ್ಗಳನ್ನೆಲ್ಲ ಚಿಕ್ಕ ಚಿಕ್ಕ ಬುಟ್ಟಿಗಳಲ್ಲಿ ಇಟ್ಕೊಂಡು ಮಾರ್ತಾಯಿದ್ರು. ಅವುಗಳನ್ನೆಲ್ಲ ಈ ಕಡೆ ಒಂದು ಬದಿನಲ್ಲಿ ದೇವಸ್ಥಾನದಲ್ಲಿ ಸುತ್ತಮುತ್ತ ಅಲ್ಲೇ ಇಟ್ಕೊಂಡಿದ್ರು. ಯಾಕೆಂದರೆ ಜಾತ್ರೆ ಒಳಗಡೆ ಅಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ಜನಗಳ ಮಧ್ಯದಲ್ಲಿ ಕಷ್ಟ ಆಗುತ್ತೆ ಅಂತಲೋ ಏನೋ ಇವ್ರಿಗೆಲ್ಲ ಈ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿರ್ಬೋದು. ಸರಿ, ಅಲ್ಲಿಂದ ಮುಂದೆ ನಾವು ದೊಡ್ಡ ಬಸವನ ಗುಡಿಗೆ ಅಂತೇಳಿ ಹೊರಟ್ವಿ. ದೇವಸ್ಥಾನದ ಒಳಗಡೆ ಪಾಸಾಗುವಾಗ ಈ ರೀತಿ ದೊಡ್ಡದು ಹೂವಿನಿಂದ ಶಿವನ ಲಿಂಗವನ್ನು ಮಾಡಿದ್ದಂತೂ ಅದಂತೂ ತುಂಬ ಚೆನ್ನಾಗಿತ್ತು. ದೊಡ್ಡ ಬಸವಣ್ಣನೂ ಅಷ್ಟೇ, ನಾನು ತುಂಬ ವರ್ಷಗಳಾಗೋಗಿತ್ತು ದೇವ್ರನ್ನ ನೋಡಿ ದರ್ಶನ ಮಾಡಿ, ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಮನಸ್ಸಿಗೆ. ಅದಂತೂ ತುಂಬ ಚೆನ್ನಾಗಿದೆ. ತುಂಬ ಹಳೆ ದೇವಸ್ಥಾನ. ಯಾಕೆಂತಂದರೆ ಇದಕ್ಕೆ ಸಿಕ್ಕಾಪಟ್ಟೆ ಪುರಾತನ ಕಾಲದಿಂದನೂ ಇದು ತುಂಬ ಹೆಸರುವಾಸಿಯಾದಂಥ ಒಂದು ದೇವಸ್ಥಾನ. ಜೊತೆಗೆ ಈ ಪರ್ಸನೂ ಸಹ ತುಂಬ ವರ್ಷದಿಂದ ನಡೀತಾ ಇರೋದ್ರಿಂದ, ಏಕೆಂದರೆ ಅಲ್ಲೆಲ್ಲ ಕಡಲೆಕಾಯಿನ ಬೆಳೀತಾ ಇದ್ರಂತೆ, ಹಾಗಾಗಿ ಈ ಕಡಲೆಕಾಯಿ ಪರ್ಸೆ ಸಿಕ್ಕಾಬಟ್ಟೆ ಫೇಮಸ್ ಆಗಿದೆ. ಅಲ್ಲಿಂದ ದರ್ಶನ ಮಾಡಿಕೊಂಡು ಅಲ್ಲಿಂದ ಆಚೆ ಬಂದು ಸರಿ ಅಂತೇಳಿ ನಾವು ನೆಕ್ಸ್ಟು ಹೊರಟ್ವಿ ಜಾತ್ರೆ ಕಡೆ ಹೋಗೋಣ ಅಂತೇಳಿ. ಅದಕ್ಕೂ ಮುಂಚೆ ಇಲ್ಲಿ ನಾವು ಬರಬೇಕಾದ್ರೆ ಇವರು ಜೀ ಕನ್ನಡದಲ್ಲಿ ಸರಿಗಮಪನಲ್ಲಿ ಬರ್ತಾರೆ. ಇವರು ಒಬ್ಬರು ವಾದ್ಯ ಗೋಷ್ಠಿಯನ್ನು ಮಾಡಿಕೊಡೋದಕ್ಕೆ ಬರ್ತಾರೆ, ನೀವು ಗಮನಿಸಿರ್ಬೋದು. ಇವ್ರದ್ದು ಅಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು. ಅಲ್ಲೊಂದು 10 ನಿಮಿಷ ನಿಂತ್ಕೊಂಡು ಇವ್ರ ಪ್ರೋಗ್ರಾಮ್ನು ನೋಡಿಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ನಾನು ಮುಂಚೆನೇ ಹೇಳ್ದಂಗೆ ಅಲ್ಲಿ ಪಾರ್ಕಲ್ಲಿ ಇದನ್ನು ಈ ಸಲ ಅಂತೂ ಈ ಮಾಡೆಲ್ನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಮತ್ತು ಅಲ್ಲೇ ಮುಂದೆ ಈ ರೀತಿ ಚುರುಮುರಿನ ತೊಗೊಂಡ್ವಿ. ಅಲ್ಲೇ ಚುರುಮುರಿ ತೊಗೊಂಡು ಅದನ್ನು ಸಹ ಅಲ್ಲಿ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಜಾತ್ರೆ ಕಡೆಗೆ ಹೊರಟ್ವಿ. ಅಲ್ಲಿ ಜಾತ್ರೆ ಅಂತೂ ನಿಜವಾಗ್ಲೂ, ಯಾಕೆಂತಂದರೆ ಹಳ್ಳಿ ಕಡೆ ನಡೆಯುವಂಥ ಜಾತ್ರೆಗೂ ಸಿಟಿ ಕಡೆ ನಡೆಯುವಂಥ ಜಾತ್ರೆಗೂ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಇದೆ. ಯಾಕೆಂತಂದರೆ ಅಲ್ಲಿ ಜನಗಳ ಒಂದು ದೃಷ್ಟಿಕೋನನ ಇಟ್ಕೊಂಡು ಅವರು ಯಾವ ರೀತಿ ವಸ್ತುಗಳನ್ನ ಅಲ್ಲಿ ಇಷ್ಟಪಡ್ತಾರೆ ಅಂತ ಯೋಚನೆ ಮಾಡಿ ಯೂಶ್ವಲಾಗಿ ನಾನು ಗಮನಿಸ್ದಂಗೆ ವಸ್ತುಗಳನ್ನ ಅಲ್ಲಿ ಮಾರಾಟ ಮಾಡ್ತಾರೆ. ಹಾಗಾಗಿ ಅಲ್ಲಿ ವಸ್ತುಗಳೆಲ್ಲ ತುಂಬ ಡಿಫ್ರೆಂಟ್ ಆಗಿರುವಂಥ ವಸ್ತುಗಳಿದ್ವು. ಇದ್ರ ಜೊತೆಗೆ ನಂಗೆ ತುಂಬ ಗಮನ ಸೆಳೆದಿದ್ದು, ನಮ್ಮ ಮಂಡ್ಯ ಜಿಲ್ಲೆಯ ಕಬ್ಬಿನ ಗಾಣದ ರೈತರ ಉತ್ಪಾದನಾ ಕಂಪ್ನಿಯಿಂದ ಬೆಲ್ಲಗಳನ್ನ ಮಾರಾಟ ಮಾಡ್ತಾ ಇದ್ದಿದ್ದು. ಅದರಲ್ಲಿ ಇದೊಂದು ಮಾಡೆಲ್ಲು ತುಂಬ ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಅದ್ರ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿ ಅವರನ್ನು ಮಾತಾಡಿಸಿ ಭೇಟಿ ಮಾಡಿ, ಯಾಕೆಂತಂದರೆ ಬೇರೆ ಬೇರೆ ಯಾವುದೋ ರಾಜ್ಯದಿಂದೆಲ್ಲ ಬಂದು ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಅಂಥವ್ರ ಹತ್ರ ಎಲ್ಲ ನಾವು ವಸ್ತುಗಳನ್ನ ತೊಗೋತೀವಿ. ನಮ್ಮ ರಾಜ್ಯದವರು, ನಮ್ಮ ಪಕ್ಕದ ಜಿಲ್ಲೆಯವರು, ಮಂಡ್ಯ ಜಿಲ್ಲೆಯವರು ಅಲ್ಲಿ ಮಾರಾಟ ಮಾಡ್ತಾಯಿದ್ರು. ಹಾಗಾಗಿ ನಾನು ಅವ್ರ ಹತ್ರ ಅಲ್ಲಿ ಮಾತಾಡಿ ನನಗೆ ಬೇಕಾಗಿರೋವಂಥ ಬೆಲ್ಲದ ಪುಡಿನ ನಾನು ಅಲ್ಲಿ ಕೊಂಡ್ಕೊಂಡೆ. ಯಾಕೆಂದರೆ ಅದು ಅಚ್ಚು ಬೆಲ್ಲನೂ ಇತ್ತು, ಡಿಫ್ರೆಂಟ್ ವೆರೈಟೀಸ್, ಎಷ್ಟೊಂದು ವೆರೈಟೀಸ್ ಇದ್ವು ಬೆಲ್ಲಗಳು. ಅದರಲ್ಲಿ ನನಗೆ ಪುಡಿ ಬೆಲ್ಲ ಯೂಶ್ವಲಾಗಿ ನಾನು ಬಳಸ್ತೀನಿ ರೆಗ್ಯುಲರಾಗಿ. ಹಾಗಾಗಿ ಅದನ್ನು ನಾನು ಕೊಂಡ್ಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ಯಾಕೆಂತಂದರೆ ಅಲ್ಲಿ ಮೂವಾಗಬೇಕಾದ್ರೆ ನಮಗೊಂದಷ್ಟು ದೂರದಲ್ಲಿ ಪ್ರೋಗ್ರಾಮ್ ನಡೆಯೋದು ಕೇಳಿಸ್ತಾ ಇತ್ತು. ನಾನು ಅಂದ್ಕೊಂಡೆ ಏನೋ ಪ್ರೋಗ್ರಾಮ್ ನಡೀತಾ ಇದೆ, ಸರಿ ಬನ್ನಿ ಆ ಕಡೆ ಹೋಗೋಣ ಅಂತೇಳಿ ಹೊರಟ್ವಿ. ಮುಂದೆ ಕಡಲೆಪುರಿ ತೊಗೊಳ್ಳೋಣ ಅಂತೇಳಿ ಒಂದು ಕಡೆ ಕಡಲೆಪುರಿ ಫಸ್ಟು ಟೇಸ್ಟ್ ಮಾಡಿದ್ವಿ. ಚೆನ್ನಾಗಿದೆಯಾ, ಗರ್ಮ ಇದೆಯಾ ಅಥವಾ ಥಂಡಿಗೆ ಏನಾದರೂ ಮೆತ್ಕಾಗ್ಬಿಟ್ಟಿದೆಯಾ ಕಡಲೆಪುರಿ ಅಂತೇಳಿ. ಸರಿ, ಚೆನ್ನಾಗಿದ್ವು ಕಡಲೆಪುರಿ. ಅದ್ರ ಜೊತೆ ಖಾರನೂ ತೊಗೊಂಡ್ವಿ. ಖಾರ ಕಡಲೆಪುರಿ ಎಲ್ಲ ತೊಗೊಂಡು, ಯಾಕೆಂತಂದರೆ ಜಾತ್ರೆ ಅಂತಂದಮೇಲೆ ನೀವೆಲ್ಲೇ ಹೋದ್ರೂ ಅಷ್ಟೇ ಖಾರ ಕಡಲೆಪುರಿ ತಂದಿಲ್ಲ ಅಂದರೆ ಆ ಜಾತ್ರೆನೇ ಇನ್ಕಂಪ್ಲೀಟ್ ಅನಿಸುತ್ತೆ ಅಲ್ವಾ? ಅದಂತೂ ನಿಜ. ಅಲ್ಲಿಂದ ಮುಂದೆ ನಾವು ಪ್ರೋಗ್ರಾಮ್ ಇದೆ ಅಂತ ಅಂದ್ಕೊಂಡು ಬಂದ್ವಿ. ಅಲ್ಲಿ ಒಳಗಡೆ ಬರ್ತಿದ್ದಂಗೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮಕ್ಳುಗಳೇ ಸಿಕ್ಬಿಡೋದ. ಅಬ್ಬೊಬ್ಬ ಖುಷಿಯಾಗೋಯ್ತು. ಅವ್ರನ್ನೆಲ್ಲ ನೋಡಿದ ತಕ್ಷಣ ಎಲ್ಲರೂ ಅಂದ್ಕೊಂಡು ಬಂದ್ಬಿಟ್ರು. ಏನು ನಮ್ಮ ಮಕ್ಳದ್ದೇ ಜಾತ್ರೆ ತುಂಬ. ನಾವು ಸರ್ಜುಂದು ಯಾವುದೋ ಗೋಲ್ಡ್ ಮೈನ್ಸ್ ಕ್ರಿಮಿನಲ್ ಮೂವಿ ಅಂತೇಳಿ, ಅದಕ್ಕೆ ಅಂತ ಈ ಥರ ಡೊಳ್ಳು ಕುಣಿತ ಇವ್ರನ್ನ ಕರೆಸಿದ್ರಂತೆ. ಸರಿ, ನಾನೇನೋ ಪ್ರೋಗ್ರಾಮ್ ಅಂದ್ಕೊಂಡು ಬಂದರೆ ಅಲ್ಲಿ ರಚಿತಾ ರಾಮು ಮತ್ತು ಧ್ರುವ ಸರ್ಜಾ, ತಾರಾ ಮೇಡಮ್ಮು ಇವರೆಲ್ಲರೂ ಇದ್ದರು. ಅವರನ್ನು ನೋಡಿದ್ವಿ. ತುಂಬ
ಚಂದನ್ ಶೆಟ್ಟಿನೂ ಇದ್ದರು ಅಲ್ಲೇ ಸ್ಟೇಜ್ ಮೇಲೆ. ಅವರೆಲ್ಲ ನೋಡ್ಕೊಂಡು ಅಲ್ಲಿಂದ ಮುಂದೆ ಬರ್ತಾ ಇವರೊಬ್ಬರು ಹೈಲೈಟು, ಗಾಂಧೀಜಿ ವೇಷ ಹಾಕ್ಕೊಂಡು ಒಬ್ಬರು ವ್ಯಕ್ತಿ ಈ ಥರ ಜಾತ್ರೆನಲ್ಲಿ ಓಡಾಡ್ತಾ ಇದ್ದಿದ್ದು. ಅಲ್ಲಿಂದ ಆಚೆ ಬಂದ್ವಿ, ಪ್ರಸಾದ ಕೊಡ್ತಿದ್ರು. ನಾವು ವಾವ್ ಏನು ಖುಷಿ ಆಯಿತು. ಪುಳಿಯೋಗರೆ ಸಖತ್ತಾಗಿ ಗಮ್ಮಂತಾಯಿತು ಪ್ರಸಾದ. ಇವರು ಸುಮಾರು ವರ್ಷದಿಂದ ಅಲ್ಲಿ ಬಸವನಗುಡಿ ಅಲ್ಲೇ ಲೋಕಲ್ ಪ್ಲೇಸ್ ಅವರೇ ಅಂತ. ಇವರು ಪ್ರತಿ ವರ್ಷ ಅಲ್ಲಿ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ, ಜಾತ್ರೆ ನೋಡೋಕ್ಕೆ ಬರೋರಿಗೆ ಎಲ್ರಿಗೂ ಇವ್ರು ಪ್ರಸಾದ ಹಂಚ್ತಾರಂತೆ. ಸರಿ ಅಂತೇಳಿ ಅಲ್ಲಿ ಪುಳಿಯೋಗರೆ ಕೊಟ್ಟರು, ಅದನ್ನೆಲ್ಲ ತಿನ್ಕೊಂಡು ಅಲ್ಲಿಂದ ಮುಂದೆ ಈ ರೀತಿ ಹಣ್ಣುಗಳ ಸ್ಟಾಲ್ಗಳು ಕಾಣಿಸಿದ್ವು. ಅಲ್ಲಿ ಮುಂದೆ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಇದ್ಯಾವುದೋ ಇದೊಂದು ಹಣ್ಣು ಸ್ಪೆಷಲಾಗಿ ಕಾಣಿಸ್ತು. ಇದು ಮೋರೆ ಹಣ್ಣು ಅಂತ ಹೇಳಿದ್ರು, ಟೇಸ್ಟ್ಗೂ ಕೊಟ್ಟಿದ್ರು. ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸರಿ ಬೇಡ ಅಂತೇಳಿ ಅದನ್ನು ತೊಗೊಳ್ಲಿಲ್ಲ. ಹುಣಸೆ ಹಣ್ಣು, ಸೊ ಈ ಹಣ್ಣು ಬಗ್ಗೆನೂ ಗೊತ್ತಿತ್ತು. ಇದ್ರ ಜೊತೆಗೆ ಇದು ಒಂದು ಹಣ್ಣು, ಇದ್ರ ಹೆಸರು ನಂಗೆ ಸಡನ್ನಾಗಿ ಗೊತ್ತಾಗಲಿಲ್ಲ. ಈ ಥರದ ಹಣ್ಣುಗಳೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಇದಪ್ಪ ನಂಗೆ ಹಕ್ಕತ್ತು ಹೈಲೈಟ್ ಅನಿಸಿದ್ದು. ಇದು ಈ ಗೊಂಬೆ ಅಂತೂ ಇವರು ಸಕ್ಕರೆ ಕಡ್ಡಿಗೆ ಹಿಂಗೆ ಅದನ್ನು ಸುತ್ತಕೊಡ್ತಾರೆ. ಅದು ಆ್ಯಕ್ಚುಲಿ ಅದೊಂದು ತಿಂಡಿ. ಅವರು ಸಕ್ಕರೆ ಕಡ್ಡಿನ ಮಾರೋರು ಈ ಥರದ್ದು ಗೊಂಬೆನ ಇಟ್ಕೊಂಡು, ಇದು ಗೊಂಬೆ ಇಡೀ ಜಾತ್ರೆನೆಲ್ಲ ಅಟ್ರ್ಯಾಕ್ಷನ್ ಇದು. ಇದಕ್ಕೆ ಪ್ರತಿದಿನವೂ ಒಂದೊಂದು ಡ್ರೆಸ್ನ ಚೇಂಜ್ ಮಾಡಿಸಿ ಅವರು ಅದನ್ನು ಅಲ್ಲಿ ಅಟ್ರ್ಯಾಕ್ಷನ್ಗೋಸ್ಕರ ಇಟ್ಕೊಂಡಿದ್ದಾರೆ. ಇವರೇ ನೋಡಿ ಆ ಗೊಂಬೆನ ಇಟ್ಕೊಂಡು ಸೈಕಲ್ ಮೇಲೆ ಇಟ್ಕೊಂಡು ಮಾರ್ತಾಯಿದ್ದಂಥ ವ್ಯಕ್ತಿ. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತು ನನಗೆ. ಅಲ್ಲಿಂದ ಮುಂದೆ ಹಿಂಗೆ ಹೊರಟ್ವಿ. ಮತ್ತು ಕೊಹ್ಲಿ ಅವ್ರ ಫೋಟೋ ಅಚಾನಕ್ಕಾಗಿ ನನ್ನ ಕಣ್ಣು ಕಾಣಿಸ್ತು, ಅದ್ರೂ ಸೇರೆ ಇಟ್ಕೊಂಡೆ. ಹೀಗೆ ಕಡಲೆಕಾಯಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಈ ರೀತಿ ಗೊಂಬೆನ ಇಟ್ಕೊಂಡು ಮಾರ್ತಾಯಿದ್ರು. ಅಲ್ಲಿಂದ ಮುಂದೆ ಯಾಕೆಂದರೆ ನಾವಿನ್ನೂ ಕಡಲೆಕಾಯಿ ಕೊಂಡ್ಕೊಂಡಿರಲಿಲ್ಲ. ಸರಿ ಅಂತೇಳಿ ಅಲ್ಲೊಂದು ಕಡೆ ಕಡಲೆಕಾಯಿ ಕೊಂಡ್ಕೊಳ್ಳೋಣ ಅಂತೇಳಿ ಬಂದ್ವಿ. ಯಾಕೆಂದರೆ ಆಲ್ರೆಡಿ ಮಲ್ಲೇಶ್ವರಂ ಪರ್ಸೆನಲ್ಲಿ ನನಗೆ ಈ ಕಡಲೆಕಾಯ್ದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಈ ಸೇರು ಪಾವು ಬಗ್ಗೆ. ಸರಿ ಅಂತೇಳಿ ಇಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ, ಟೇಸ್ಟ್ ಎಲ್ಲ ಮಾಡಿ. ಮತ್ತು ಹುರಿದಿರೋ ಕಡಲೆಕಾಯಿಗಳು ಇದ್ವು, ಹುರಿದಿರೋ ಕಡಲೆಕಾಯಿನೂ ತೊಗೊಂಡ್ವಿ. ಅದ್ರ ಜೊತೆಗೆ ಹಸಿ ಕಡಲೆಕಾಯಿನೂ ಟೇಸ್ಟ್ ಮಾಡಿ 4-5 ಥರ ಕಡಲೆಕಾಯಿ ಇಟ್ಟಿದ್ರು. ಅದರಲ್ಲಿ ನಮ್ಗೆ ಇಷ್ಟ ಆಗಿದ್ದು ಯಾವುದೋ ಒಂದು ಕಡಲೆಕಾಯಿ ವೆರೈಟಿನ ತೊಗೊಂಡು, ನವಿಲ್ಗರಿದು ನಮ್ಮ ಅತ್ತೆ ಇದನ್ನು ಕೇಳಿದ್ರು, ಅಯ್ಯೋ ಇದೇನು ತಾಯಿ ನವಿಲ್ಗರಿನೂ ಮರ್ತವ್ರಲ್ಲ, ನಮ್ಮೂರ ಕಡೆ ಎಲ್ಲ ನವಿಲ್ಗರಿ ಬಿದ್ದಿಟ್ಟಾಡ್ತವೆ, ಯಾರೂ ತೊಗೊಳ್ಳೋದೇ ಇಲ್ಲ. ಇಲ್ಲಿ ನೋಡಿದ್ರೆ ನವಿಲ್ಗರಿ ಎಲ್ಲ ತೊಗೋತಾರೆ, ಇದನ್ನೂ ಮಾರ್ತಾರಲ್ಲ ದುಡ್ಡು ಕೊಟ್ಟು ಅಂತ ಕೇಳ್ತಿದ್ರು. ಆಮೇಲೆ ಅಲ್ಲಿಂದ ಮುಂದೆ ಬಂದಾದ್ಮೇಲೆ ಇವರೊಬ್ರನ್ನ ಮಾತಾಡಿಸಿದಾಗ ಇವರು ಸೇರು ಮತ್ತು ಪಾವು ಇದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಅಲ್ಲಿ ಮಲ್ಲೇಶ್ವರಂ ಕಡಲೆಕಾಯಿ ಪರ್ಸಲ್ ಇಷ್ಟೇ ಇದ್ದಿದ್ದು. ಹೌದು, ಅದನ್ನ ಸೇರು ಅಂತ ಮಾತಿದ್ರು. ಅದು ಆಕ್ಚುಲಿ ಅಚ್ಚೇರು ಅಂದ್ರೆ ಅರ್ಧ ಸೇರು ಬರುತ್ತೆ, ಇದು ಸೇರು. ಕಡಲೆಕಾಯಿ ವ್ಯಾಪಾರ ಮಾಡೋರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದರು. ಅದರಿಂದ ಮುಂದೆ ಬರೋವಾಗ ಈ ರೀತಿ ಇದು ಫೈಬರ್ ಪ್ಲಾಸ್ಟಿಕ್ಕಿಂದ ಮಾಡಿರೋಂಥ ಲೈಟ್ಸ್ ಅಂತೆ. ಇದು ಒಂದು ಸ್ವಲ್ಪ ಅಟ್ರಾಕ್ಟಿವ್ ಅಂತು. ಆಲ್ಮೋಸ್ಟ್ ಜಾತ್ರೆ ಅಂತಂದಮೇಲೆ ಕೇಳಂಗೆ ಇಲ್ಲ, ಎಲ್ಲ ಕಲರ್ಫುಲ್ಲಾಗೇ ಇರ್ತವೆ. ಕಲರ್ ಅಂಥವೆಲ್ಲ ಅಟ್ರಾಕ್ಟ್ ಆಗ್ತವೆ. ಜಿಲೇಬಿನೂ ಸಖತ್ತಾಗಿತ್ತು, ಅದನ್ನು ಕೊಂಡ್ಕೊಂಡ್ವಿ. ಅಲ್ಲಿಂದ ಮುಂದೆ ಬಂದಮೇಲೆ ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಈ ಬಳೆಗಳಪ್ಪ. ಎಷ್ಟು ಚೆನ್ನಾಗಿದ್ವು ಬಳೆಗಳು ಅಂತಂದರೆ ನಿಜವಾಗ್ಲೂ ಒಂದಕ್ಕಿಂತ ಒಂದು ಕಲರು ಎಲ್ಲ ತುಂಬ ಚೆನ್ನಾಗಿದ್ವು ಅವಂತೂ. ಯಾಕೆಂದರೆ ಅವರು ಅದನ್ನು ಡಜನ್ 100 ರೂಪೀಸ್ ಅಂತ ಹೇಳಿದ್ರು. ಬಟ್ ಯಾಕೋ ನನಗೆ ಜಾಸ್ತಿ ಅನಿಸ್ತು ದುಡ್ಡು. ಬಟ್ ತುಂಬ ಚೆನ್ನಾಗಿದ್ವು ಬಳೆಗಳಂತೂ. ಸರಿ, ಅಲ್ಲಿಂದ ಬಳೆ ಕೊಂಡ್ಕೊಂಡು ಹೊರಟ್ವಿ. ಪಶ್ಚಿಮ ಆಂಜನೇಯನ ಗುಡಿ ರಸ್ತೆ ಇದು, ಗಾಂಧಿ ಬಜಾರಲ್ಲಿ. ನಾವು ಆ್ಯಕ್ಚುಲಿ ಸ್ಟ್ರೈಟ್ ಹೋಗಬೇಕಿತ್ತು, ನೋಡೋಣ ಅಂತ ಹೊರಟ್ವಿ. ಇಲ್ಲೊಂದು ಚಿಕ್ಕ ಹುಡುಗ ಸಿಕ್ಕಿದ. ಇಲ್ಲಿ ಎಲ್ಲರೂ ಸಗದಾಗಿರೋ ಬಜ್ಜಿ ಬೋಂಡ ಎಲ್ಲದೂ ಮಾಡ್ತಾರೆ, ಬನ್ನಿ ವಿಸಿಟ್ ಮಾಡಿ. ಬಾಯ್. ಸೂಪರ್ ಕಣ ನೀನು. ಇವರು ಅಷ್ಟೇ ಹುಡುಗರುಗಳು, ನಾವು ಅಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದು ನೋಡಿ ಹೇಳಿ ಮಾತಾಡಿಸಿ ಹೋದರು. ಅಲ್ಲಿಂದ ಮುಂದೆ ಬರ್ತಾ ಒಂದಷ್ಟು ಈ ಥರ ಗೇಮ್ ಸ್ಟಾಲ್ಗಳಿದ್ವು. ಸರಿ ಅಂತೇಳಿ ನಾವು ಆಡೋಣ ಬಿಡು ಅಂತ ಅಂದ್ಬಿಟ್ಟು, ಇದು ನಿಮ್ಗೆ ಗೊತ್ತಿರುತ್ತೆ, ಈ ರಿಂಗನ್ನು ಅಲ್ಲಿ ಅವರು ದುಡ್ಡು ಪ್ಯಾಕೆಟ್ ಇಟ್ಟಿರ್ತಾರೆ, ಅದಕ್ಕೆ ಥ್ರೋ ಎಸೆಯೋದು. ಆ ಥರದ ಗೇಮಲ್ಲಿ ನಾನು ಫಸ್ಟು ರಿಂಗ್ ಹಾಕಿದಾಗ ನನಗೆ ಬಂದಿದ್ದು ಬಿಸ್ಕೆಟು. ಅಟ್ಲೀಸ್ಟ್ ಅದನ್ನಾದರೂ ಗೆದ್ದೆ ಹೆಂಗೋ ಅಂತ ಅಂದ್ಕೊಂಡು ಅದೊಂದು ಚೆನ್ನಾಗಿತ್ತು ಗೇಮ್, ಫನ್ ಗೇಮು. ಅಲ್ಲಿಂದ ಮುಂದೆ ಬಂದ್ವಿ. ಇದು ಬಾಲಲ್ಲಿ ಗ್ಲಾಸ್ಗಳನ್ನ ಬೀಳ್ಸೋದು. ನಾನು ಇದರಲ್ಲಿ ಆಡೋಣ ಅಂದ್ಬಿಟ್ಟು ಆಡಿದೆ. ಯಾವ ಗ್ಲಾಸ್ ಬಿದ್ವು, ಬಟ್ ಎಲ್ಲ ಗ್ಲಾಸು ಬೀಳಿಸ್ಲಿಲ್ಲ. ಸರಿ ಆಯಿತು, ಹೋಯ್ತು ಬಿಡು ದುಡ್ಡು ಅಂದ್ಕೊಂಡು ನೆಕ್ಸ್ಟು ನನ್ನ ಮಗಳು ಆಡ್ತೀನಿ ಅಂದ್ಲು. ಸರಿ ಅವಳಿಗೂ ಕೊಟ್ಟೆ. ಅವಳು ಆಡಿ ಕೊನೆಗೆ ಫೈನಲ್ಲಾಗಿ ಗೆದ್ದೇ ಬಿಟ್ಲಪ್ಪ. ಅದಂತೂ ಅವಳು ಫುಲ್ ಖುಷಿನೋ ಖುಷಿ. ಅದರಲ್ಲಿ ಅವಳಿಗೊಂದು ಡಾಲ್ ಬಂತು. ಅವ್ರು ಹೇಳಿದ್ರು, ಈ ಗೇಮಲ್ಲಿ ವಿನ್ ಆದರೆ ನಿಮ್ಗೆ ಯಾವುದಿಲ್ಲಿ ಇಷ್ಟಪಡ್ತೀರೋ ಇಲ್ಲಿ ಹಾಕಿರೋ ಒಂದು ಡಾಲ್ ಕೊಡ್ತೀವಿ ಅಂತ. ಅವಳಿಗೆ ಅದರಲ್ಲಿ ಯಾವುದೋ ಒಂದು ಬ್ಲೂ ಕಲರ್ ಡಾಲ್ ಇಷ್ಟ ಆಯಿತು ಅಂತೇಳಿ ಅದನ್ನು ತೊಗೊಂಡ್ಲು. ಸಿಕ್ಕಾಬಟ್ಟೆ ಖುಷಿಯಾಗ್ಬಿಟ್ಲು ಡಾಲ್ ಸಿಕ್ಕಿದ್ದು. ಅಲ್ಲಿಂದ ಮುಂದೆ ಸ್ವದೇಶಿ ವಸ್ತುಗಳನ್ನ ಮಾರಾಟ ಮಾಡುವಂಥ ಸ್ಟಾಲ್ಗಳಿಗೆ ಬಂದ್ವಿ. ಅದರಲ್ಲಿ ಈ ಥರದ ದೀಪಗಳಂತೂ ನನಗೆ ತುಂಬ ಇಷ್ಟ ಆಗಿದ್ದು.
ನನ್ನ ನಾನೇ ಹುಡುಕಿ ಬಂದ ಊರಿದು. ಅಲ್ಲಿ ಇವರಿಬ್ರು ಹೆಣ್ಮಕ್ಳು ಆಯ್ ಹೇಳಿ ಮಾತಾಡ್ಸಿದ್ರು, ಅವ್ರ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಇಲ್ಲೇ ಬೆಂಗಳೂರವರು, ನಾವು ಉಳ್ಳಾಳದವರು ಅಂತೇಳಿ ಪರಿಚಯ ಮಾಡಿಕೊಂಡ್ರು. ಯಾಕೆಂದರೆ ಅವ್ರದ್ದೇ ವಾಯ್ಸ್ ಬರ್ತಾಯಿತ್ತು, ಬಟ್ ಅಲ್ಲಿ ಏನೋ ಸೌಂಡಿಂದ ಅವ್ರ ವಾಯ್ಸು ಸರಿಯಾಗಿ ಕೇಳಿಸ್ಲಿಲ್ಲ. ಅಲ್ಲಿಂದ ಮುಂದೆ ಬರ್ತಾ ಇದೊಂದು ಈ ಪಕ್ಷಿಗಳ ಗರಿಗಳಿಂದ ಮಾಡಿರೋಂಥ ಕ್ರೌನು. ಈ ಕ್ರೌನ್ ಒಂದು ಸಖತ್ ಇಷ್ಟ ಆಯಿತು. ಸೊ ವೈಟ್ ಲೈಟ್ ಇರೋ ಕ್ರೌನ್ನ ತೊಗೊಂಡ್ವಿ. ಆ ಕ್ರೌನ್ ತೊಗೊಂಡು ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಕನ್ನಡಕ ನೋಡಿ. ಈ ಕನ್ನಡಕ ಅಂತೂ ಫುಲ್ಲು ಏನು ಜಗ ಮಗಿಸ್ತಾ ಇದೆ. ಕನ್ನಡಕನೂ ಹಾಕ್ಕೊಂಡು ಪೋಸೆಲ್ಲ ಕೊಟ್ಟು ಫೋಟೋ ಎಲ್ಲ ತೆಕ್ಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ನಮ್ಮ ಜಾತ್ರೆ ಸಂಭ್ರಮ ಎಲ್ಲ ಮುಗೀತಾ ಬಂತು. ಸರಿ ಅಂತೇಳಿ ಮನೆ ಕಡೆ ಹೊರಡೋಣ ಅಂತೇಳಿ ಹೊರಟ್ವಿ. ಅಲ್ಲಿ ನಮ್ಮೂರ ಹತ್ರ ನಡೆಯೋ ಜಾತ್ರೆ ಅಂತೂ ನೋಡಿದ್ರು. ಅವ್ರಿಗೆ ಈ ಥರ ಎಲ್ಲ ಜಾತ್ರೆ ನಡೆಯುತ್ತೆ ಅಂತ ಅವ್ರಿಗೇನು ಅಂದಾಜೇ ಇರಲಿಲ್ಲ. ಬಟ್ ಅವ್ರಿಗೆ ಈ ಜಾತ್ರೆ ನೋಡಿ ಅವ್ರಿಗೂ ಒಂಥರ ಖುಷಿ ಆಯಿತು. ಯಾಕೆಂತಂದರೆ ಅವರು ಯೂಶ್ವಲಿ ಎಲ್ಲೂ ಕಾಲು ನೋವು ಅಂತ ಎಲ್ಲೂ ಹೊರಗಡೆ ಬರ್ತಾ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಇವತ್ತು ನಾನು ಈ ಜಾತ್ರೆ ಸಂಭ್ರಮ ತೋರಿಸ್ತಿದ್ದು ನನಗೂ ಖುಷಿ ಆಯಿತು. ಅವರು ತುಂಬ ಖುಷಿಪಟ್ಟರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.